ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ಕಳೆದ ಹಲವಾರು ಸಂಚಿಕೆಗಳಿಂದ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಯ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಬಂದಿರುವ ಈ ಒಂದು ಆಸ್ಪತ್ರೆ ಇವತ್ತು ನಮಗೆ ತ್ರಿಫಲ ಚೂರ್ಣ ಎನ್ನುವ ಮೆಡಿಸಿನ್ ನ ಕುರಿತಾಗಿ ಮಾಹಿತಿಯನ್ನ ನೀಡಲಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದರ ಕುರಿತಾಗಿ ಮಾಹಿತಿಯನ್ನ ನೀಡೋದಿಕ್ಕೆ ರಸಶಾಸ್ತ್ರ ಮತ್ತು ವೈಷಜ್ಯ ಕಲ್ಪನಾ ವಿಭಾಗದ ಡಾಕ್ಟರ್ ಹರಿಹರ ಪ್ರಸಾದ್ ರಾವ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಅವರನ್ನ ಸ್ವಾಗತಿಸೋಣ. ಎಸ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಯುರ್ವೇದ ಅನ್ನುವಂಥ ಮೆಡಿಸಿನ್ ಏನಿದೆ ನೋಡಿ, ಅದಕ್ಕೆ ಹಲವಾರು ವರ್ಷಗಳ ಇತಿಹಾಸವೇ ಇದೆ. ಅದೊಂದು ಚಿಕಿತ್ಸೆಗೆ ಸ್ವಲ್ಪ ಸಮಯವನ್ನ ತಗೊಂಡ್ರು ಕೂಡ ಯಾವುದೇ ರೀತಿಯ ಒಂದು ಅಡ್ಡ ಪರಿಣಾಮಗಳಿಲ್ಲದೆ ಒಂದು ಉತ್ತಮ ಫಲಿತಾಂಶವನ್ನ ಕೊಡುವಂತ ಒಂದು ಮೆಡಿಸಿನ್ ಅಂತಾನು ಹೇಳ್ಬೋದು ಸರ್. ಸೊ ಮೊದಲನೇದಾಗಿ ಆಯುರ್ವೇದ ಶಾಸ್ತ್ರ ಅಂದ್ರೆ ಏನು ಸರ್? ಅದರ ಮುಖ್ಯ ಉದ್ದೇಶಗಳೇನು? ಆಯುರ್ವೇದ ಎಂಬಂತ ಶಾಸ್ತ್ರ ಹಲವಾರು ಅಂದ್ರೆ ಇವತ್ತಿಂದ ಸಾಧಾರಣ 10,000 ವರ್ಷದಿಂದಲೂ ಮೊದಲು ಚರಕ ಸುಶ್ರುತಾದಿ ಋಷಿ ಮುನಿಗಳಿಂದ ರಚಿಸಲ್ಪಟ್ಟಂತಹ ಒಂದು ವೈದ್ಯಕೀಯ ಶಾಸ್ತ್ರ. ಇದನ್ನು ಉಪಾಂಗ ಅಂತ ಸಹ ಕರೀತಾರೆ, ಉಪವೇದ ಅಂತ ಸಹ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಋಗ್ವೇದ ಹಾಗೂ ಅಥರ್ವಣ ವೇದದ ಉಪವೇದ ಅಂತ ಇದನ್ನು ತಿಳಿಯಲ್ಪಟ್ಟಿದೆ. ಹಾಗಾಗಿ ಈ ಶಾಸ್ತ್ರವನ್ನು ವೈದ್ಯಕೀಯ ಶಾಸ್ತ್ರದ ಸರ್ವೋಚ್ಚ ವೈಜ್ಞಾನಿಕ ಶಾಸ್ತ್ರ ಅಂತ ನಾವು ನಿರೂಪಿಸಲ್ಪಡ್ತದೆ. ಇದು ನಾವು ಇವತ್ತು ಈ ಆಯುರ್ವೇದ ಶಾಸ್ತ್ರವನ್ನು ಹೇಳ್ತಾವೋ ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಸ್ವಾಸ್ಥ್ಯದ ರಕ್ಷಣೆ ಹಾಗೂ ಎಲ್ಲಿಯಾದ್ರೂ ರೋಗ ಬಂದ್ರೆ ಅದರ ಸಮೂಲವಾಗಿ ರೋಗ ನಿವಾರಣೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ, ಇದು ನಮ್ಮ ಮುಖ್ಯ ಉದ್ದೇಶ. ಆಯುರ್ವೇದದ ಮೇನ್ ಅಂದ್ರೆ ಮುಖ್ಯವಾದಂತ ಉದ್ದೇಶ ಒಬ್ಬ ಮನುಷ್ಯನಲ್ಲಿ ಸ್ವಾಸ್ಥ್ಯವನ್ನು ದೀರ್ಘಕಾಲವಾಗಿ ಅದನ್ನು ಹೇಗೆ ಕಾಪಾಡಬೇಕು ಅಂತ. ನಮ್ಮಲ್ಲಿ ಸ್ವಾಸ್ಥ್ಯದ ಒಂದು ಪರಿಕಲ್ಪನೆವೇ ಬೇರೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನ ಅಂತ ನಮ್ಮ ಅಭಿಪ್ರಾಯದಲ್ಲಿ ಇದು ಸ್ವಾಸ್ಥ್ಯದ ಲಕ್ಷಣ. ಅಂದ್ರೆ ಒಬ್ಬ ಮನುಷ್ಯನಲ್ಲಿ ವಾತ ಪಿತ್ತ ಕಫ ಎಂಬಂತ 3 ದೋಷಗಳು ನಮ್ಮ ಶಾಸ್ತ್ರದಲ್ಲಿ ಒಂದು ಮೂಲಭೂತವಾದಂತಹ ದೋಷಗಳು. ಇದು ಎಂತ ಹೇಳ್ತಾರೆ, ಬಯೋಕೆಮಿಕಲ್ ಪ್ರೊಸೆಸಸ್ ನಮ್ಮಲ್ಲಿ ಯಾವುದು ನಡೀತಾ ಇರ್ತದೋ ಅದು ವಾತ ಪಿತ್ತ ಮತ್ತೆ ಕಫ, ಈ 3 ಹ್ಯೂಮರ್ಸ್ ಇಂದ ನಡೀತಾ ಇರ್ತದೆ. ಆ 3 ಇದನ್ನು ಸಮದೋಷ ಸಮಾಗ್ನಿ, ಅಗ್ನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತ ಎಲ್ಲಾ ಮೆಟಬಾಲಿಕ್ ಪ್ರೊಸೆಸಸ್ ಯಾವುದಿದೆ ಅದನ್ನು ಕೂಡ ಸಮವಾಗಿ ಇರುವಂತ ಕಂಡೀಷನ್. ಸಮಧಾತು ಮಲಕ್ರಿಯ, ಧಾತುಗಳು ನಮ್ಮ ಸಪ್ತ ಧಾತುಗಳು ಅಂತ ನಮ್ಮ ದೇಹದಲ್ಲಿ ಯಾವುದಿದೆಯೋ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಇವುಗಳೆಲ್ಲವೂ ಸಮವಾಗಿದ್ದುಕೊಂಡು ಯಾವಾಗ ಅವನಿಗೆ ಪ್ರಸನ್ನ ಆತ್ಮ ಮತ್ತೆ ಅವನ ಇಂದ್ರಿಯಗಳು ಯಾವಾಗ ಪ್ರಸನ್ನ ಇರ್ತದೋ ಆಗ ಅವ ಸ್ವಸ್ಥವಾಗಿರ್ತಾನೆ. ಇಂಥ ಸ್ವಸ್ಥ ಜೀವನವನ್ನು ನಡೆಸಲಿಕ್ಕೆ ಬೇಕಾಗುವಂತ ಎಲ್ಲ ಹಿತ ಮತ್ತೆ ಸುಖವಾದಂತ ಯಾವ ಕಂಡೀಷನ್ಸ್ ಇದೆ ಅದನ್ನು ಹೇಳಿಕೊಡುವಂಥದ್ದೇ ಆಯುರ್ವೇದ. ಮತ್ತೆ ಎಲ್ಲಿಯಾದ್ರೂ ಅವನ ಏನೇ ಒಂದು ಕಾರಣದಿಂದಾಗಿ ರೋಗ ಬಂತು ಅಂತ ಇಟ್ಟುಕೊಳ್ಳಿ, ಆವಾಗ ಅದನ್ನು ಹೇಗೆ ಸಮೂಲವಾಗಿ ನಿವಾರಣೆ ಮಾಡಬೇಕು ಅದನ್ನು ಹೇಳುವಂತ ಪ್ರಕ್ರಿಯೆಯನ್ನು ಆಯುರ್ವೇದ ಹೇಳಿಕೊಡ್ತದೆ. ಅಂದ್ರೆ ಆತುರಸ್ಯ ವಿಕಾರ ಅಂತ ಹೇಳಿದ್ರೆ ರೋಗ, ಅದು ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು, ಆ ಎರಡನ್ನು ತೆಗೆಯುವಂತ ಯಾವ ಇದಿದೆಯಾ ಅಂತ ಹೇಳ್ತಾರೆ ಉದ್ದೇಶ, ಅದು ಈ ಆಯುರ್ವೇದಕ್ಕೆ ಮುಖ್ಯವಾಗಿ ಇರ್ತದೆ. ಆಯುರ್ವೇದದಲ್ಲಿ ರೋಗಕ್ಕಂತ ಮಾತ್ರ ಅಲ್ಲ, ರೋಗಕ್ಕೆ ಬರುವಕ್ಕಿಂತ ಮುಂಚೆ ಡೈಲಿ ನಾವು ಕೂಡ ದಿವಸನಿತ್ಯ ಯಾವ ರೀತಿ ನಾವು ಉದಾಹರಣಾರ್ಥವಾಗಿ ನಾವು ವ್ಯಾಯಾಮ ಹೇಗೆ ಮಾಡಬೇಕು, ಎಷ್ಟು ಗಂಟೆಗೆ ಏಳಬೇಕು, ಯಾವ ರೀತಿಯಲ್ಲಿ ನಾವು ಆಹಾರವನ್ನು ತಗೊಳ್ಬೇಕು, ಆಹಾರವನ್ನು ಯಾವ ರೀತಿ ಅಡಿಗೆ ಮಾಡಬೇಕು, ಅದು ಎಲ್ಲವೂ ಕೂಡ ಈ ಆಯುರ್ವೇದದಲ್ಲಿ ಅಡಕವಾಗಿದೆ. ಸರಿ, ಆಯುರ್ವೇದದಲ್ಲಿ ನಿರಾತಂಕವಾಗಿ ಅಂದ್ರೆ ತಗೊಳ್ಬಹುದಾದಂತ ಒಂದು ಔಷಧಿಗಳು ಯಾವ್ದಾದ್ರು ಇದೆಯಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಆಯುರ್ವೇದದಲ್ಲಿ ಇವತ್ತು ನೀವು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಶಾಸ್ತ್ರದಲ್ಲಿ ಪ್ರಾಣಿಜ ದ್ರವ್ಯಗಳು, ಕಾಷ್ಟೌಷಧಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಯಾವುದು ಫ್ಲೋರಾ ಅಂಡ್ ಫೋನಾ ಅಂತ ಯಾವ್ದು ಹೇಳ್ತವೆ, ಬಾಟಾನಿಕಲ್ ಯಾವ್ದು ಸಸ್ಯಶಾಸ್ತ್ರೀಯ ದ್ರವ್ಯಗಳಿದ್ದಾವೆ. ಅದನ್ನು ನೀವು ಎಲ್ಲಿಯಾದ್ರೂ ಬಾಟ್ನಿಯಲ್ಲಿ ನೋಡಿದ್ರೆ more than 2,50,000 ಇದಿದೆ, ಸ್ಪೀಶೀಸ್ ಇದೆ ಆಲ್ ಓವರ್ ದ ವರ್ಲ್ಡ್. ನಮ್ಮ ಈ ಭಾರತದಲ್ಲಿ 45,000 ಅಷ್ಟು ಇದೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ನಮ್ಮ ಆಯುರ್ವೇದದಲ್ಲಿ ನಾವು ಯೂಸ್ ಮಾಡುವಂಥದ್ದು 1,500, ಅದರಿಂದ ಸಹ ಕಡಿಮೆ. ಅವುಗಳ ಕಾಯಿ, ಬೇರು, ಹೂ, ಹಣ್ಣು ಇವುಗಳನ್ನೆಲ್ಲ ಒಟ್ಟು ಸಮಗ್ರವಾಗಿ ಯೂಸ್ ಮಾಡುವಂತ ಏಕಮೂಲಿಕ ದ್ರವ್ಯ ಪ್ರಯೋಗ. ಅದರ ಒಟ್ಟಿಗೆ ಪುನಃ ಜಾಂಗಮ ದ್ರವ್ಯ ಜಾಂಗಮ ಅಂತ ಹೇಳಿದ್ರೆ ಪ್ರಾಣಿ ದ್ರವ್ಯ, ಅವುಗಳದ್ದು ಪ್ರಯೋಗ. ಪುನಃ ಕೆಲವು ಮೆಟಲ್ಸ್ ಅಂತ ಹೇಳಿದ್ರೆ ಈಗ ನಿಮ್ಮ ಸತು, ಸೀಸ ಮತ್ತೆ ನಿಮ್ಮ ಎಂತ ಹೇಳ್ತಾರೆ ಲೋಹ, ಇವುಗಳಿಂದ ಮಾಡುವಂತಹ ಔಷಧಿಗಳು ಕೂಡ ಬೇರೆವೇ ಇದೆ. ಅದನ್ನು ನಾವು ರಸಶಾಸ್ತ್ರ ಅಂತ ಕರೀತಾರೆ.
ಹಾಗೆ ಈ ಎಲ್ಲಾ ಶಾಸ್ತ್ರದ ಈ ಎಲ್ಲಾ ದ್ರವ್ಯಗಳನ್ನು ನೋಡಿದ್ರೆ ಇವುಗಳ ಕಾಂಬಿನೇಷನ್ಸ್ ಅಂದ್ರೆ ಒಟ್ಟು ಮಾಡುವಂತದ್ದು ಅದರ ಪ್ರಕ್ರಿಯೆಗಳು ಅಂದ್ರೆ ನಾವು ಈಗ ಮಾತ್ರೆ ಮಾಡ್ತೇವೆ, ಎಣ್ಣೆ ಮಾಡ್ತೇವೆ, ತುಪ್ಪ ಮಾಡ್ತೇವೆ, ಬೇರೆ ಬೇರೆ ಹಲವಾರು ಯೋಗಗಳಿದ್ದಾವೆ. ಅದನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ಕಮ್ಮಿಂದ ಕಮ್ಮಿ 15,000 ಯೋಗದಿಂದ ಜಾಸ್ತಿ ಇದೆ, ಅಂದ್ರೆ ಔಷಧಿಗಳು. ಇದನ್ನು ಎಲ್ಲವನ್ನೂ ನಾವು ಇವತ್ತು ಪ್ರಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಅದನ್ನು ಹೇಳಲಿಕ್ಕೂ ಆಗುದಿಲ್ಲ. ನಿರಾತಂಕವಾಗಿ ದಿವಸನಿತ್ಯವಾಗಿ ಮಕ್ಕಳಿಗೆ ಆಗ್ಲಿ, ಹೆಂಗಸರಿಗೆ, ಎಲ್ಲರಿಗೂ, ರೋಗಿಗಳಿಗೆ, ಸ್ವಸ್ಥರಿಗೆ ತಗೊಳ್ಳುವಂತ ಒಂದು ಔಷಧಿ ಅಂತ ಹೇಳಿದ್ರೆ ತ್ರಿಫಲ. ಅಂದ್ರೆ ಅದರಲ್ಲಿ ಅಡ್ಡ ಪರಿಣಾಮ ಅಷ್ಟೊಂದು ಬೇಗ ಬರುವುದಿಲ್ಲ. ದಿವಸನಿತ್ಯದ ಈಗ ಶೀತ, ಕೆಮ್ಮ ಅಥವಾ ಅಂತದೇನೇ ಒಂದು ಚಿಕ್ಕ ಪುಟ ಬಂದ್ರೂ ಕೂಡ ಅದನ್ನು ಈ ತ್ರಿಫಲದಿಂದ ತೆಗಿಲಿಕ್ಕೆ ಆಗ್ತದೆ. ಹಾಗಾಗಿ ನಿರಾತಂಕವಾಗಿ ನಿತ್ಯವಾಗಿ ಉಪಯೋಗಿಸುವಂತದ್ದು ತ್ರಿಫಲ ಅಂತ ಕನ್ಸಿಡರ್ ಮಾಡಬಹುದು. ತ್ರಿಫಲ ಅಂದ್ರೆ ಏನು ಸರ್? ಈಗ ನೀವು ತ್ರಿಫಲ ಅಂತ ಹೇಳ್ತಾರೆ. ತ್ರಿಫಲ ಅಂತ ಹೇಳಿದ್ರೆ ಮೂರು ಮರದ್ದು ಫಲಗಳು ಅಂತ ಹೇಳಿಕೊಂಡು. ಅಂದ್ರೆ ನಮ್ಮ ಈ ತುಳು ಭಾಷೆಯಲ್ಲಿ ನಾವು ಅಥವಾ ನಮ್ಮ ಕನ್ನಡದಲ್ಲಿ ಒಂದು ಅಣಿಲೆಕಾಯಿ ಅಂತ ನಾವು ಹೇಳ್ತೇವೆ, ಹರಿತಕಿ ಅಂತ ನಾವು ಅದನ್ನು ನಮ್ಮ ಸಸ್ಯಶಾಸ್ತ್ರೀಯ ಅಥವಾ ನಮ್ಮ ಆಯುರ್ವೇದದಲ್ಲಿ ಹರಿತಕಿ ಅಂತ ಅದನ್ನು ನಾವು ಕರೀತೇವೆ. ಅದನ್ನು ನಾವು ಬಾಟಾನಿಕಲಿ ನಾವು ಅದನ್ನು ಟರ್ಮಿನೇಲಿಯಾ ಚೆಬುಲಾ ಅದರದ್ದು ಕಾಯಿ, ಆ ಕಾಯಿಯ ಬೀಜ ತೆಗೆದಂತ ಮಜ್ಜೆ ಅದರದ್ದು ಹುಡಿ ಮಾಡಿ ಇಡುವಂಥದ್ದು, ಅದನ್ನು ಹರಿತಕಿ ಚೂರ್ಣ ಅಂತ ಹೇಳ್ತೇವೆ. ಮತ್ತೊಂದು ವಿಭೀತಕಿ, ಅದನ್ನು ಶಾಂತಿಕಾಯಿ ಅಂತ ಹೇಳಿಕೊಂಡು ನಮ್ಮ ಇಲ್ಲಿ ತುಳುವಿನ ಭಾಷೆಯಲ್ಲಿ ಹೇಳ್ತೇವೆ. ಅದನ್ನೇ ನಾವು ಇದರಲ್ಲಿ ಸಂಸ್ಕೃತದಲ್ಲಿ ವಿಭೀತಕಿ ಅಂತ ಕರೀತೇವೆ. ಹಾಗೂ ನೆಲ್ಲಿಕಾಯಿ ಅಂತ ನಾವು ನೆಲ್ಲಿಕಾಯಿ ಅಂತ ಗೊತ್ತಿರಬಹುದು ನಮಗೆ, ಇಂಡಿಯನ್ ಗೂಸ್ಬೆರಿ, ಆಮಲಕ್ಕಿ ಅಂತ ನಾವು ಹೇಳ್ತೇವೆ, ಅದನ್ನು ನಮ್ಮ ಭಾಷೆಯಲ್ಲಿ ಆಮಲಕ್ಕಿ. ಈ ಮೂರ ಕಾಯಿಯ ಮಜ್ಜೆಯನ್ನು ತೆಕೊಂಡು ಅದರ ಹುಡಿ ಯಾವುದು ಮಾಡ್ತಾವೋ ಬೇರೆ ಬೇರೆ, ಹರಿತಕಿ, ವಿಭೀತಕಿ ಮತ್ತೆ ಆಮಲಕ್ಕಿ, ಈ ಮೂರ ಚೂರ್ಣ ಒಟ್ಟು ಸೇರಿಸಿದ್ರೆ ಅದನ್ನು ತ್ರಿಫಲ ಅಂತ ಕರೀತೇವೆ ನಾವು. ಬೇರೆ ಬೇರೆಯಾಗಿ ಪ್ರಯೋಗವೂ ಮಾಡಬಹುದು. ಹರಿತಕಿಯ ಚೂರ್ಣ ಸಪರೇಟ್, ಚೂರ್ಣ ಅಂತ ಹೇಳಿದ್ರೆ ಹುಡಿ, ಚೂರ್ಣ ಅಂದ್ರೆ ಹುಡಿ, ಅದನ್ನು ಸಪರೇಟ್ ಆಗಿಯೂ ತಗೊಳ್ಳಬಹುದು, ಅಥವಾ ಒಟ್ಟು ಸೇರಿಸಿ ಕೂಡ ತಗೊಳ್ಳುವಂಥದ್ದು. ಒಟ್ಟು ಸೇರಿಸಿದ್ರೆ ಅದನ್ನು ತ್ರಿಫಲಾ ಚೂರ್ಣ ಅಂತ ಹೇಳ್ತಾರೆ. ಬೇರೆ ಬೇರೆಯಾಗಿ ತಗೊಳ್ಳೋದಾದ್ರೆ ಹರಿತಕಿ ಚೂರ್ಣ, ವಿಭೀತಕಿ ಚೂರ್ಣ, ಆಮಲಕಿ ಚೂರ್ಣ ಅಂತ ಬೇರೆ ಬೇರೆ ಅದನ್ನು ಒಟ್ಟು ಸೇರಿಸಿದೆ ಸಮ ಪ್ರಮಾಣದಲ್ಲಿ, ಅದನ್ನು ತ್ರಿಫಲಾ ಚೂರ್ಣ ಅಂತ ಕರೀತಾರೆ. ಓಕೆ ಸರ್, ಇದನ್ನ ಹೇಗೆ ಉಪಯೋಗಿಸ್ಕೋಬಹುದು ಅಂತ ಅಂದ್ರೆ ಔಟ್ ಆದ ನಂತರನ ಅಥವಾ ಹಾಲು ಕೊಡ್ದು ಹಾಗೆ ಉಪಯೋಗಿಸಬೇಕಾ? ಈಗ ನೆನಪಿಟ್ಕೊಳ್ಳಿ, ಹರಿತಕಿ ಅದಕ್ಕೆ ಬೇರೆವೇ ಗುಣಕರ್ಮ ಇದೆ, ಆಮಲಕಿ ಅದಕ್ಕೆ ಬೇರೆವೇ ಗುಣಕರ್ಮ ಇದೆ, ಇದು ಎಂತ ಹೇಳ್ತಾರೆ ವಿಭೀತಕ್ಕೆ ಅದಕ್ಕೆ ಬೇರೆವೇ ಗುಣಕರ್ಮ ಇದೆ. ಈ ಮೂರು ಒಟ್ಟು ಸೇರಿದ್ರೆ ಅದು ಗುಣಕರ್ಮವೇ ಬೇರೆ, ಅದರ ಗುಣಕರ್ಮವೇ ಬೇರೆ, ಅದನ್ನು ತಗೊಳ್ಳುವಂತ ಕ್ರಮವೇ ಬೇರೆ. ಈ ಮೂರನ್ನು ತಗೊಳ್ಳುವಂತ ಕ್ರಮವೂ ಬೇರೆ, ಅದನ್ನು ತಗೊಳ್ಳುವಂತ ತ್ರಿಫಲಾ ಚೂರ್ಣ ಅಂತ ಹೇಳುವಂಥದ್ದು ಯಾವುದಿದೆ ಅದನ್ನು ತಗೊಳ್ಳುವಂತ ಕ್ರಮವೇ ಬೇರೆ. ಅಂದ್ರೆ ಈಗ ನಾನು ಏನು ಹೇಳುದಂದ್ರೆ, ಪ್ರತಿ ಮನೆಯಲ್ಲೂ ನಿರಾತಂಕವಾಗಿ ಹರಿತಕಿ ಚೂರ್ಣ, ವಿಭೀತಕಿ ಚೂರ್ಣ, ಆಮಲಕಿ ಚೂರ್ಣವನ್ನು ಮಾಡಿ ಇಟ್ಟುಕೊಳ್ಬಹುದು. ಹೊರಗೆ ಮಾರ್ಕೆಟ್ ಅಲ್ಲೂ ಸಿಗ್ತದೆ ಅದು. ನೀವು ಯಾವುದೇ ಆಯುರ್ವೇದಿಕ್ ಮೆಡಿಕಲ್ಸಿಗೆ ಹೋದ್ರೆ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ನ ಅಗತ್ಯ ಬೀಳುವುದಿಲ್ಲ. ಹರಿತಕಿ ಚೂರ್ಣ ಅಂತ ಹೇಳುವಂಥದ್ದು ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದನ್ನು ತಂದಿಡಿ. ಆಮಲಕಿ ಚೂರ್ಣ ಅದನ್ನು ತಂದಿಡಿ, ಹಾಗೂ ವಿಭೀತಕಿ ಚೂರ್ಣ, ಈ ಮೂರನ್ನು ತಂದಿಡಿ. ಅದನ್ನು ಒಟ್ಟು ಮಿಶ್ರ ಮಾಡಿದೆ, ಅದನ್ನು ತ್ರಿಫಲಾ ಚೂರ್ಣ ಅಂತ ಹೇಳ್ತಾರೆ. ಅದರದ್ದು ತೆಗೊಳ್ಳುವಂತ ವಿಧಿವಿಧಾನಗಳು ಬೇರೆ ಬೇರೆಯಾಗಿಯೇ ಇದೆ. ಸರ್, ಈ ಒಂದು ವಿಷಯದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾವು ಪಡ್ಕೊಳ್ಳಿಕ್ಕಿದ್ದೇವೆ, ಆದ್ರೆ ಒಂದು ಸಣ್ಣ ಬ್ರೇಕ್ ತಗೊಂಡು ಬರೋಣ. ಓಕೆ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ಮುಂದೆ ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ನೀವು ಹೇಳ್ತಾ ಇದ್ರಿ ಹರಿತಕೀಯ, ವಿಭೀತಕೀಯ ಮತ್ತೆ ಆಮಲಕೀಯ ಅಂತ. ಈ ಹರಿತಕೀಯ ಅಂದ್ರೆ ಏನು ಸರ್? ಅದರ ಉಪಯೋಗಗಳು, ನೀವು ಬೇರೆ ಬೇರೆ ಆಗಿ ತಗೊಳ್ಬೇಕು ಅಂತ ಹೇಳಿದ್ರಿ, ಮನೇಲಿ ಇಟ್ಕೋಬೇಕು ಅಂತ ಹೇಳಿದ್ರಿ, ಅದರ ಉಪಯೋಗಗಳು ಏನು ಸರ್ ಹರಿತಕೀಯದ ಬಗ್ಗೆ? ಹರಿತಕಿ ಎಂಬಂಥದ್ದು ಏನು ಅಂತ ಹೇಳುವಂಥದ್ದು, ಒಂದು ಹಳೆ ಕಾಲದಲ್ಲಿ ಇಲ್ಲಿಯ ನೀವು ತುಳುನಾಡಿನಲ್ಲಿ ಒಂದು ಗಾದೆ ಇತ್ತು, ಅಣಿಲೆಕಾಯಿ ಪಂಡಿತ ಅಂತ ಹೇಳಿಕೊಂಡು. ನೀವೆಲ್ಲರೂ ಕೇಳಿರ್ಬೋದು ಅಣಿಲೆಕಾಯಿ ಪಂಡಿತ. ಇದನ್ನು ತಮಾಷೆಯಾಗಿ ಎಲ್ಲರೂ ತಿಳ್ಕೊಳ್ತಾರೆ, ಆದ್ರೆ ಅದು ನಿಜವಾಗಿ ತಮಾಷೆ ಅಲ್ಲ. ಅಣಿಲೆಕಾಯಿ ಅಂತ ಹೇಳಿದ್ರೆ ಹರಿತಕಿ ಟರ್ಮಿನೇಲಿಯಾ ಚೆಬುಲಾ ಎಂಬಂತ ಒಂದು ಮರದ್ದು ಒಂದು ಕಾಯಿ. ಇದರದ್ದು ಗುಣ ಹೇಳ್ತಾ ಹೋದ್ರೆ ಅದು ಎಷ್ಟು ಅಗಾಧ ಅಂತ ಹೇಳಿದ್ರೆ ಅದನ್ನು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಹೇಳಿ ಮುಗಿಸುವಂತದ್ದಲ್ಲ. ಅದು ಹೇಗೆ ಆಗ್ಬೋದು ಅಂತ ಹೇಳಿದ್ರೆ ಸಾಸಿವೆ ಒಳಗೆ ಕುಂಬಳಕಾಯಿಯನ್ನು ತುರಿಸುವ ಹಾಗೆ ಆಗ್ಬೋದು, ಅಷ್ಟು ಅದಕ್ಕೆ ಗುಣಕರ್ಮ ಇದೆ ಅದರಲ್ಲಿ. ಅಂದ್ರೆ ಯಾಕೆ ಅದನ್ನ ಅಣಿಲೆಕಾಯಿ ಪಂಡಿತ ಹೇಳ್ತಿದ್ರು ಅಂತ ಹೇಳಿದ್ರೆ, ಮೊದಲಿನ ಕಾಲದಲ್ಲಿ ಈ ಅಣಿಲೆಕಾಯಿ ಹರಿತಕಿ ಅಂತ ಏನ್ ಹೇಳಿದ್ರು ಅದರ ಹುಡಿಯನ್ನು ಮಾಡಿ ಸಾಧಾರಣ ಮಟ್ಟಿಗೆ ಎಲ್ಲಾ ರೋಗವನ್ನು ಗುಣ ಮಾಡ್ಲಿಕ್ಕೆ ಆಗ್ತಿತ್ತು. ಅದಕ್ಕಾಗಿ ರೋಗಿಗಳಿಗನಿಸಿದ ಒಬ್ಬ ವೈದ್ಯ ಎಲ್ಲದಕ್ಕೂ ಹರಿತಕಿಯನ್ನೇ, ಅಣಿಲೆಕಾಯಿಯನ್ನೇ ಕೊಡ್ತಾ ಇದ್ದಾನೆ, ಹಾಗಾಗಿ ಅಣಿಲೆಕಾಯಿ ಪಂಡಿತ ಅಂತ ಹೇಳುವಂತ ಅನ್ವಯಾರ್ಥಕ ನಾಮವಂತದಕ್ಕೆ. ನಿಜವಾಗಿಯೂ ಈ ಹರಿತಕಿ ಎಂಬಂತದಕ್ಕೆ
ಒಂದು ಹಳೆಯ ಗ್ರಂಥದಲ್ಲಿ ಒಂದು ಶ್ಲೋಕ ಇದೆ, ಹರಸ್ಯ ಭವನೇ ಜಾತ ಹರಿತಾಚ ಸರ್ವದಾ ಹರತಿ ಸರ್ವರೋಗಾನಿಕಂ ಹರಿತಕೀ ಸಾ ಸ್ಮೃತ ಅಂತ ಹೇಳಿಕೊಂಡು. ಏನಂತ ಹೇಳಿದ್ರೆ ಹರಸ್ಯ ಭವನೇ ಜಾತ ಏನು ಅಂತ ಹೇಳಿದ್ರೆ ಸ್ವಯಂ ಪರಮೇಶ್ವರನ ಕೈಲಾಸದಲ್ಲೇ ಹುಟ್ಟಿದಂತಹ ಹರಿತಕಿ ಅಂತ ಹೇಳ್ತಾರೆ ಅದನ್ನು. ಆ ಕಾರಣಕ್ಕಾಗಿ ಹರಿತಾಚ ಸರ್ವದ, ಯಾಕೆ ಅಂತ ಹೇಳಿದ್ರೆ ಅದು ಒಣಗಿ ಹೋದ ಮೇಲೆ ಕೂಡ ಅದರಲ್ಲಿ ಹಸಿ ಇರುವಂತ ಯಾವ ಗುಣ ಇದೆ ಅದು ಯಾವತ್ತೂ ಇರ್ತದೆ ಅಂತ, ಅದು ಯಾವತ್ತೂ ಹೋಗುದಿಲ್ಲ. ಅದಕ್ಕೆ ಹರಿತಾಚ ಸರ್ವದ ಅಂತ ಹೇಳಿಕೊಂಡು. ಹರತಿ ಸಕಲ ರೋಗ ಅನೀಕಂ ಅಂತ ಅಂದ್ರೆ ಪ್ರತಿ ರೋಗದ ಅನೀಕ ಅಂತ ಹೇಳಿದ್ರೆ ಅದರ ಮೂಲ ಅದನ್ನೇ ತೆಗೆದು ಬಿಡ್ತದೆ. ಅದಕ್ಕಾಗಿ ಅದನ್ನು ಹರಿತಕಿ ಅಂತ ಕರೆಯಲ್ಪಡುತ್ತದೆ. ಈ ಹರಿತಕಿಗೆ ನೆನಪಿಟ್ಕೊಳ್ಳಿ, ಮೊದಲಿನ ಕಾಲದಲ್ಲಿ ಪ್ರತಿಯೊಂದು ಋತುವಿಗೆ ಬೇರೆ ಬೇರೆ ಅನುಪಾನ ಭೇದ. ಅನುಪಾನ ಅಂತ ಹೇಳಿದ್ರೆ ಈಗ ನಾನು ಹರಿತಕಿ ಅಂತ ತಗೊಂಡೆ, ಆ ಫಲದ ಬೀಜವನ್ನು ತೆಗೆದು ಅದರ ಮಜ್ಜೆಯನ್ನು ಹುಡಿ ಮಾಡಿ ಇಟ್ಟುಕೊಂಡೆ ಅಂತ ಇಟ್ಕೊಳ್ಳಿ. ಅದನ್ನು ಒಂದೊಂದು ಋತು ಅಂತ ಹೇಳಿದ್ರೆ ಈಗ ನಮಗೆ ವರ್ಷಾ ಋತು, ಶರದ್ ಋತು, ನಮಗೆ ಗೊತ್ತ, ನಾವು 6 ಋತುಗಳಿದ್ದಾವೆ. ಸೀಸನ್ಸ್ ಅಂತ ನಾವು ಇವತ್ತು ಯಾವುದು ಸೀಸನ್ಸ್ ಅಂತ ಕರೀತೇವೆ. ಒಂದೊಂದು ಋತುವಿಗೆ ಒಂದೊಂದು ಅನುಪಾನದೊಟ್ಟಿಗೆ ಕೊಟ್ರೆ ರೋಗ ಯಾವತ್ತೂ ಬರುವುದಿಲ್ಲ. ಅಂದ್ರೆ ನಾನು ಮೊದಲು ಹೇಳಿದೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತೇಳಿ. ಹಾಗಾಗಿ ಆ ಹರಿತಕಿಯನ್ನು ಒಂದೊಂದು ಋತುವಿಗೆ ಒಂದೊಂದು ಇದರಿಂದ ಕೊಟ್ರೆ ಬಹಳಷ್ಟು ಉಪಯೋಗ ಇದೆ. ಉದಾಹರಣೆ ನಾನು ನಿಮಗೆ ಹೇಳ್ತೇನೆ. ವರ್ಷಾ ಋತುವಲ್ಲಿ ಈಗ ನಾವು ಯಾವ್ದು ಈ ವರ್ಷಾ ಋತು ಇದೆ, ಆ ವರ್ಷದಲ್ಲಿ ಉಪ್ಪಿನೊಟ್ಟಿಗೆ ಕೊಡಬೇಕು ಅಂತ ಹೇಳಿಕೊಂಡು, ಅಂದ್ರೆ ಹರಿತಕಿ ಚೂರ್ಣವನ್ನು ತಗೊಂಡು ಉಪ್ಪನ್ನು ಮಿಶ್ರ ಮಾಡಿ ಒಬ್ಬ ನಿತ್ಯ ಸೇವನೆ ಮಾಡಿದ್ರೆ ಅವನಿಗೆ ಯಾವುದೇ ರೋಗ ಬರುವುದಿಲ್ಲ. ಅದೇ ರೀತಿ ಆ ವರ್ಷಾ ಋತುವಿನ ನಂತರ ಯಾವ ಉದಾಹರಣಾರ್ಥ ಈ ವರ್ಷದ ನಂತರ ಶರದ್ ಋತು ಬರ್ತದೆ. ಆ ಶರದ್ ಋತುವಲ್ಲಿ ಅವನಿಗೆ ಅದನ್ನು ಶುಂಠಿಯೊಟ್ಟಿಗೆ ತಗೊಳ್ಳಿಕ್ಕೆ ಹೇಳ್ಬೇಕು. ಇದರಲ್ಲಿ ಯಾವುದ್ರಲ್ಲಿ ನಿಮ್ಮ ವರ್ಷಾ ಋತು ಆದ್ಮೇಲೆ ಈಗ ನಿಮಗೆ ಹೇಮಂತ ಋತು ಬರ್ತದೆ. ಹೇಮಂತ ಋತುವಲ್ಲಿ ಹಿಪ್ಪಲಿ, ಹೇಮಂತ ಮತ್ತೆ ಶರತ್, ಹೇಮಂತ ಮತ್ತೆ ಶಿಶಿರ ಎರಡರಲ್ಲೂ ಹಿಪ್ಪಲಿಯೊಟ್ಟಿಗೆ ಅಥವಾ ಶುಂಠಿಯೊಟ್ಟಿಗೆ ತಗೊಳ್ಳಿಕ್ಕೆ ಹೇಳ್ಬೇಕು. ಸೊ ಇಂಥ ರೀತಿಯಲ್ಲಿ ಒಂದೊಂದು ಶರದ್ ಋತು ಆದ್ಮೇಲೆ ಅವನಿಗೆ ಇದರಲ್ಲಿ ಗ್ರೀಷ್ಮ ಋತುವಲ್ಲಿ ಬರ್ತದೆ. ಗ್ರೀಷ್ಮದಲ್ಲಿ ಗುಡ ಅಂತ ಹೇಳಿದ್ರೆ ಬೆಲ್ಲದೊಟ್ಟಿಗೆ ತಗೊಳ್ಳಿಕ್ಕೆ ಹೇಳ್ಬೇಕು. ಮತ್ತೆ ವಸಂತ ಋತುವಲ್ಲಿ ಮಧುವಿನೊಟ್ಟಿಗೆ ತಗೊಳ್ಳಿಕ್ಕೆ ಹೇಳ್ಬೇಕು. ಮಧು ಅಂದ್ರೆ ಜೇನುವಿನೊಟ್ಟಿಗೆ ತಗೊಳ್ಳಿ. ಇಂಥ ರೀತಿ ಒಂದೊಂದು ಋತುವಲ್ಲಿ ಒಂದೊಂದು ಅನುಪಾನದೊಟ್ಟಿಗೆ ಅದನ್ನು ನಕ್ಕಿದ್ರೆ ಅದು ಯಾವುದೇ ರೋಗವನ್ನು ಉತ್ಪನ್ನ ಮಾಡುವುದಿಲ್ಲ. ಅದನ್ನೇ ನಾವು ಋತು ಹರಿತಕಿ ಅಂತ ಕರೀತೇವೆ. ಆ ಹರಿತಕಿಯನ್ನು ಒಂದೊಂದು ಋತುವಿಗೆ ಒಂದೊಂದು ಇದರ ಒಟ್ಟಿಗೆ ತಗೊಳ್ಳುವಂತ ಯಾವ ಪ್ರಕ್ರಿಯೆ ಇದೆ ಅದನ್ನು ನಾವು ಋತು ಹರಿತಕಿ ಅಂತ ಕರೀತೇವೆ. ಇನ್ನು ಈ ಹರಿತಕಿ ಎಂಬಂಥದ್ದು ಬಹಳಷ್ಟು ನೇತ್ರಿಯ ಅಂತ ಹೇಳ್ತಾರೆ. ನೇತ್ರಿಯ ಅಂತ ಹೇಳಿದ್ರೆ ನೇತ್ರ ರೋಗಗಳಿಗೆ ಬಹಳ ಒಂದು ಒಳ್ಳೆಯದು. ಅದನ್ನು ದಿವಸ ನಿತ್ಯ ರಾತ್ರಿ ಮಲಗುವಾಗ ಜೇನಿನೊಟ್ಟಿಗೆ ಕಲಸಿ ತಿನ್ನುವುದರಲ್ಲಿ ಬಹಳ ಉಪಯೋಗ ಇದೆ. ಮತ್ತೆ ಕೇಶ್ಯ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ 16-18ನೇ ವಯಸ್ಸಿಗೆ ಬಿಳಿ ಕೂದಲು ಬಂದು ಬಿಡ್ತದೆ. ಅಂತ ಕಂಡೀಷನ್ ಅಲ್ಲಿ ಈ ಹರಿತಕಿಯನ್ನು ಕಷಾಯ ಮಾಡಿ ಆ ಕಷಾಯದಿಂದ ಕೂದಲನ್ನು ತೊಳೆದ್ರೆ ಅಂದ್ರೆ ಅಕಾಲದಲ್ಲೇ ಫಲಿತ ಆಗುವಂಥದ್ದು, ಅಕಾಲದಲ್ಲೇ ಕೂದಲು ಬಿಳಿ ಆಗುವಂಥದ್ದು ನಿಂತು ಹೋಗ್ತದೆ. ಮುಖ್ಯವಾದಂತಹ ಹರಿತಕಿಯ ಪ್ರಯೋಗ ಏನಂತ ಹೇಳಿದ್ರೆ ವಿಬಂಧ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್. ಎಲ್ಲಿ ಕಾನ್ಸ್ಟಿಪೇಷನ್ ಇರ್ತದೋ ಅಲ್ಲಿ ಅದನ್ನು ಕೊಡ್ಬೇಕಾಗ್ತದೆ. ಹರಿತಕಿಯನ್ನು ಎಲ್ಲಿ ಕಾನ್ಸ್ಟಿಪೇಷನ್ ಅಲ್ಲಿ ಯಾವಾಗ ಘೃತ ಅಂತ ಹೇಳಿದ್ರೆ ತುಪ್ಪ, ಆಕಳ ತುಪ್ಪ ಮತ್ತೆ ಜೇನಿನೊಟ್ಟಿಗೆ ಮಿಶ್ರ ಮಾಡಿ ಯಾವಾಗ ಕೊಡ್ತಾರೋ ಆಗ ಅದು ಒಂದ್ ಸ್ವಲ್ಪ ಮೃದುವಾಗಿ ವಿರೇಚನ ಅಲ್ಲ ಅನುಲೋಮನ ಅಂತ ಹೇಳ್ತಾರೆ. ಅನುಲೋಮನ ಅಂದ್ರೆ ಮಲ ಇದ್ದದನ್ನು ಹೊರಗೆ ಹಾಕುವಂತ ಒಂದು ಗುಣ ಇರ್ತದೆ ಅದರಲ್ಲಿ. ಹಾಗಾಗಿ ಹರಿತಕಿ ಮುಖ್ಯವಾಗಿ ಅನುಲೋಮಕ ಅಂತ ನಾವು ಅದನ್ನು ಪ್ರಯೋಗ ಮಾಡ್ತೇವೆ. ಇನ್ನು ಯಾವ ರೋಗದಲ್ಲಿ ಅಂತ ಹೇಳಿದ್ರೆ ಅದು ಹಲವಾರು ರೋಗದಲ್ಲಿ ಅದರದ್ದು ಪ್ರಯೋಗ ಇದೆ. ಇದು ಈಗ ನಾನು ಹೇಳಿದಿಷ್ಟವರೆಗೆ ಸ್ವಾಸ್ಥ್ಯ ರಕ್ಷಣೆಗೆ. ಇನ್ನು ವಿಕಾರ ಅಂತ ಹೇಳಿದ್ರೆ ಅದು ಹಲವಾರು. ಕಾಮಲೆ ರೋಗ ಅಂತ ಹೇಳಿದ್ರೆ ಜಾಂಡೀಸ್ ಅಂತ ನಾವು ಏನ್ ಹೇಳ್ತೇವೆ, ಕಾಮಲೆ ರೋಗದಲ್ಲಿ ಮುಖ್ಯವಾಗಿ ಪ್ರಯೋಗ ಆಗ್ತದೆ. ಮೂತ್ರಾಘಾತ, ಮೂತ್ರಕೃಚ್ಛ್ರ, ಮೂತ್ರ ಮಾಡುವಾಗ ಮೂತ್ರ ಕಟ್ಟು ಅಂತ ಏನ್ ಹೇಳ್ತಾರ, ಆ ಮೂತ್ರ ಕಟ್ಟಿಗೆ ಅದರದ್ದು ಬಹಳ ಪ್ರಯೋಗ ಇದೆ. ಇನ್ನು ಇದು ಎಂತ ಹೇಳ್ತಾರೆ ಅರ್ಷಸ್ ಅಂದ್ರೆ ಪೈಲ್ಸ್ಗೆ ಇದು ರಾಮಬಾಣ. ಅಂದ್ರೆ ಪ್ರಾರಂಭಿಕ ಅವಸ್ಥೆಯಲ್ಲಿ ಪೈಲ್ಸ್ಗೆ ಇದು ಬಹಳಷ್ಟು ಮುಖ್ಯವಾಗಿ ಹರಿತಕಿಯನ್ನು ಪ್ರಯೋಗ ಮಾಡ್ತೇವೆ ನಾವು. ಹಾಗೆ ಇನ್ನು ವಿಭೀತಕೀಯ ಅಂದ್ರೆ ಏನು ಸರ್? ವಿಭೀತಕಿ ಇದು ಕೂಡ ಹರಿತಕಿ ಹಾಗೆಯೇ ಅದರದೇ ಸಸ್ಯಶಾಸ್ತ್ರೀಯ ಟರ್ಮಿನೇಲಿಯಾ ಚೆಬುಲಾ ಅಂತ ಹೇಳ್ತೇವೆ ನಾವು. ಅದನ್ನು ಶಾಂತಿಕಾಯಿ ಅಂತ ನಮ್ಮ ಈ ತುಳುನಾಡಿನಲ್ಲಿ ಶಾಂತಿಕಾಯಿ ಅಂತ ಹೇಳ್ತೇವೆ ನಾವು. ಶಾಂತಿಕಾಯಿದು ಗುಣ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಅದು ನಿತ್ಯವಾಗಿ ಉಪಯೋಗ. ಈ ಯಾರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲವೋ ಅವರು ಅದನ್ನು ರಾತ್ರಿಯ ಹೊತ್ತಿಗೆ ಅದನ್ನು ಬಾಯಲ್ಲಿ ಅಂದ್ರೆ ಅದರ ಫಲದ ರಿಂಡ್ ಅಂತ ಹೇಳಿದ್ರೆ ಅದರ ತುಂಡು ಅದನ್ನು ಚೀಪ್ತಾ ಮಲಗಿದ್ರೆ ಕೂಡ್ಲೆ ನಿದ್ರೆ ಬರ್ತದೆ. ಅಂದ್ರೆ ಒಂದ್ ಸ್ವಲ್ಪ ಮದವನ್ನು ಏರಿಸ್ತದೆ.
ಎರಡನೇದಾಗಿ ಈ ಅಸಾಧ್ಯ ಅಂತ ಹೇಳಿದ್ರೆ ಕೆಮ್ಮು ಬರ್ತಾ ಇರ್ತದೆ, ಎಷ್ಟು ತೆಕೊಂಡ್ರೆ ಅದು ಕುಟ್ಟಿ ಕುಟ್ಟಿ ಕೆಮ್ಮ ಬರುದು ಅಂತ ನಾವು ಇಲ್ಲಿ ಇದರಲ್ಲಿ ಭಾಷೆಯಲ್ಲಿ ಅಂತ ಕೆಮ್ಮಿನಲ್ಲಿ ಆ ವಿಭೀತಕಿಯನ್ನು ಒಂದು ಸ್ವಲ್ಪ ಸುಡುವುದು ಅಂದ್ರೆ ಒಂದು ಸೌಟಿನಲ್ಲಿ ಅದನ್ನು ಹಾಕಿ ಒಂದು ಸ್ವಲ್ಪ ಅದರದ್ದು ಹೊಗೆ ಬರುವಷ್ಟು ಅದು ಕಪ್ಪಾಗುವವರೆಗೆ ಸುಟ್ಟು ಅದನ್ನು ಬಾಯಲ್ಲಿ ಇಟ್ರೆ ಕೂಡ್ಲೆ ಕೆಮ್ಮ ನಿಲ್ತದೆ. ಇದು ಅದರದ್ದು ಮುಖ್ಯವಾದಂತ ಪ್ರಯೋಗ. ಹಾಗೂ ಇದರದ್ದು ಮತ್ತೊಂದು ಏನಂತ ಹೇಳಿದ್ರೆ ಕಲರಿಂಗ್ ಮೆಟೀರಿಯಲ್ ಅಂದ್ರೆ ಕೂದಲನ್ನು ಕಪ್ಪು ಮಾಡ್ಲಿಕ್ಕೆ ಮೇನ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ವಿಭೀತಕಿಯನ್ನು ಅದರಲ್ಲಿ ಮೇನ್ ಆಗಿ ಯೂಸ್ ಮಾಡ್ತಾರೆ. ಆಮಲಕಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ನಿತ್ಯವಾಗಿ ಪ್ರಯೋಗ. ನಾವು ನಮ್ಮ ಭಾಷೆಯಲ್ಲಿ ನೆಲ್ಲಿ ಚಟ್ ಅಂತ ಹೇಳ್ತೇವೆ, ಇಲ್ಲಿ ನಾವು ತುಳುನಾಡಿನಲ್ಲಿ ನೆಲ್ಲಿ ಚಟ್ ಅಂತ ಯಾವುದು ನೆಲ್ಲಿ ಅಂತ ಹೇಳಿದ್ರೆ ನಾವು ಇದು ಎಂತ ಹೇಳ್ತಾರೆ, ನಮ್ಮ ಎಂಬ್ಲಿಕಾ ಆಫಿಸಿನಾಲಿಸ್ ಅಂತ ಹೇಳ್ತೇವೆ, ನೆಲ್ಲಿಕಾಯಿ ಅಂತ ಹೇಳಿಕೊಂಡು ಆ ಹಣ್ಣನ್ನು ಒಣಗಿಸಿ ಹುಡಿ ಮಾಡಿ ಇಡುವಂತದ್ದು ಆಮಲಕಿ ಚೂರ್ಣ ಅಂತ ಹೇಳ್ತೇವೆ. ಇದರದ್ದು ಪ್ರಯೋಗ ಇದನ್ನು ಕಾಯಕಲ್ಪ ಅಂತ ನಾವು ಹೆಚ್ಚಾಗಿ ಚರಕ ಸಂಹಿತೆಯಲ್ಲಿ ಒಂದು ಅಧ್ಯಾಯವೇ ಆಮಲಕಿಗೆ ಮೀಸಲಾಗಿಟ್ಟಿದೆ. ಅದರದ್ದು ರಸಾಯನ ಅಂತ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಕಾಯಕಲ್ಪ, ನಿತ್ಯ ನವೀನವಾಗಿ ನಮ್ಮ ಶರೀರದಲ್ಲಿದ್ದಂತ ಎಲ್ಲಾ ಹಳೆ ಧಾತುಗಳನ್ನು ಹೊಸ ನವನವೀನ ಮಾಡುವಂತ ಯಾವ ಶಕ್ತಿ ಆಮಲಕಿಯಲ್ಲಿದೆ. ಅದನ್ನು ನಿತ್ಯವಾಗಿ ಪ್ರಯೋಗ ಮಾಡಿದ್ರೆ ಅದರಷ್ಟು ತಾರುಣ್ಯ ತರುವಂತ ಬೇರೆ ವಸ್ತು ಇನ್ನೊಂದು ಜಗತ್ತಿನಲ್ಲಿ ಇಲ್ಲ. ಹಾಗಾಗಿ ಸ್ವಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ನಾನು ಏನ್ ಹೇಳಿದ್ದೆ, ದಿವಸ ನಿತ್ಯ ಯಾರು ನೆಲ್ಲಿಕಾಯಿ ತಿಂತಾರೋ ಅವರಿಗೆ ಯಾವತ್ತೂ ಕೂಡ ಮುಪ್ಪು ಬರುವುದಿಲ್ಲ. ಇನ್ನು ರೋಗದಲ್ಲಿ ಮುಖ್ಯವಾಗಿ ರಕ್ತಪಿತ್ತ ಅಂತ ನಾವು ಏನ್ ಹೇಳ್ತೇವೆ, ರಕ್ತಪಿತ್ತ ಅಂದ್ರೆ ಒಸಡಿನಿಂದ ಸ್ಕರ್ವಿ ಅಂತ ನಾವು ಇಲ್ಲಿ ಒಸಡಿನಿಂದ ರಕ್ತ ಬರುವುದು, ಬಾಯಿ ದುರ್ವಾಸನೆ ಬರುವಂತದ್ದು, ಅಂತ ರೀತಿಯ ರೋಗಗಳಿಗೆ ಆಮಲಕಿ ತುಂಬಾ ಪ್ರಯೋಗ ಬರ್ತದೆ. ಓಕೆ ಸರ್, ಈ ಒಂದು ವಿಷಯದ ಕುರಿತಾಗಿ ಇನ್ನೊಂದಷ್ಟು ಹೊತ್ತು ಮಾತಾಡ್ಲಿಕ್ಕಿದೆ ಸರ್, ಆದ್ರೆ ಒಂದು ಬ್ರೇಕ್ ತಗೊಂಡು ಬರೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ನೀವು ಹೇಳ್ತಾ ಇದ್ರಿ ತ್ರಿಫಲಾ ಚೂರ್ಣದ ಬಗೆಗಿನ ವಿಶೇಷತೆಯನ್ನ, ಹಾಗೆ 3 ವಿಧದ ಒಂದು ಹರಿತಕಿ ಆಗಿರ್ಬೋದು, ವಿಭೀತಕಿ ಆಗಿರ್ಬೋದು, ಇನ್ನೊಂದು ಆಮಲಕಿಯ ಒಂದು ಚೂರ್ಣಗಳ ಬಗ್ಗೆ ಹೇಳ್ತಾ ಇದ್ರ. ಈಗ ತ್ರಿಫಲ ಅಂತ ನೀವಾಗ ಹೇಳಿದ್ರಿ, ಅದು ಏನು ಅಂತ ಹೇಳಿದ್ರಿ, ಆದ್ರೆ ಅದರ ಉಪಯೋಗಗಳು ಏನು ಸರ್? ಯಾವಾಗ ಹರಿತಕಿ, ವಿಭೀತಕಿ, ಆಮಲಕಿ ಈ 3 ಹುಡಿಯನ್ನು ಒಟ್ಟು ಸಮ ಪ್ರಮಾಣದಲ್ಲಿ ತೆಕೊಂಡು ಅದನ್ನು ಮಿಶ್ರ ಮಾಡ್ತಾವ, ಆ ಹುಡಿಗೆ ತ್ರಿಫಲಾ ಚೂರ್ಣ ಅಂತ ಕರೀತಾರೆ. ಇದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಥಮವಾಗಿ ಸರ್ವ ರೋಗಗಳಲ್ಲಿ ಉಪಯೋಗ ಮಾಡುವಂತ ಹುಡಿ ಒಂದು. ಇದರದ್ದು ಉಪಯೋಗ ಬಹುವಿಧ. ಸ್ವಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ನಾನು ಏನು ಹೇಳ್ತಾ ಇದ್ದೇನೆ ಅದರಲ್ಲಿ ಹೇಳುದಾದ್ರೆ ಅದು ಸರ್ವೋಚ್ಚ ನೇತ್ರ್ಯ ಅಂದ್ರೆ ಯಾರಿಗೆ, ಈಗ ನೇತ್ರ್ಯ ಅಂತ ಹೇಳಿದ ಕೂಡಲೇ ಎಲ್ಲಾ ಕಣ್ಣಿನ ರೋಗವನ್ನು ಗುಣ ಮಾಡ್ತದೆ ಅಂತ ಭಾವನೆಯಲ್ಲಿ ಅಲ್ಲ, ಆದ್ರೆ ಹಲವಾರು ನೇತ್ರ ರೋಗಗಳಿಗೆ ಪ್ರಥಮವಾಗಿ ಪ್ರಾಥಮಿಕ ಚಿಕಿತ್ಸಾ ತ್ರಿಫಲಾ ಚೂರ್ಣ. ಅಂದ್ರೆ ಇದಕ್ಕೆ ಒಂದು ಬಹಳಷ್ಟು ರೋಚಕವಾದಂತ ಶ್ಲೋಕ ಇದೆ. ತ್ರಿಫಲಾ ಮೇಹಶೋತಗ್ನಿ ನಾಶೇದ್ ವಿಷಮಜ್ವರಂ ದೀಪನಿ ಶ್ಲೇಷ್ಮ ಪಿತ್ತಗ್ನಿ ಕುಷ್ಠಹಂತ್ರಿ ರಸಾಯನಿ ಸ ಏವ ಘೃತಮಧುಭ್ಯಾಂ ಸಂಯುಕ್ತ ನೇತ್ರಾಮಯಾನ್ ಜಯೇತ್ ಅಂತ ಹೇಳಿಕೊಂಡು. ಅಂದ್ರೆ ತ್ರಿಫಲ ಎಷ್ಟೆಲ್ಲ ಕೆಲಸ ಮಾಡ್ತದೆ ಅದು ಈ ಒಂದು ಶ್ಲೋಕದಲ್ಲಿ ಇಡೀ ಅಡಕವಾಗಿದೆ. ಏನಿದೆ ಹೇಳ್ತದೆ ಈ ಶ್ಲೋಕ ಅಂತ ಹೇಳಿದ್ರೆ, ತ್ರಿಫಲಾ ಮೇಹಶೋತಗ್ನಿ, ಪ್ರಮುಖವಾಗಿ ತ್ರಿಫಲ ಕೆಲಸ ಮಾಡುದು ಪ್ರಮೇಹ ರೋಗದಲ್ಲಿ. ಈಗ ಪ್ರಮೇಹ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಅದನ್ನು ಡಯಾಬಿಟೀಸ್ ಮಿಲಿಟಸ್ ಈಗ ಕೋರಿಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಡಯಾಬಿಟೀಸ್ ಮಿಲಿಟಸ್ ಹಲವಾರು ಪೇಷಂಟ್ ಅಲ್ಲಿ ನಾವು ನೋಡುವಾಗ ಡಯಾಬಿಟೀಸ್ ಮಿಲಿಟಸ್ ನ ಲಕ್ಷಣವು ಪ್ರಮೇಹದಲ್ಲಿ ಕಂಡು ಬರ್ತದೆ. ಹಾಗಾಗಿ ಪ್ರಮೇಹದಲ್ಲಿ ಪ್ರಥಮವಾಗಿ ನಾವು ಕೊಡುವಂತದ್ದು ತ್ರಿಫಲಾ ಚೂರ್ಣ. ಮೇಹ ಶೋತಗ್ನಿ, ಶೋತ ಅಂತ ಹೇಳಿದಂಥದ್ದು ಹಲವಾರು ರೋಗದ ಒಂದು ಲಕ್ಷಣ. ಶೋತ ಅಂತ ಹೇಳಿದ್ರೆ ಕೈ ಕಾಲಲ್ಲಿ ಊತ ಬರುವಂತದ್ದು, ಬಾಪು ಬರುವಂತದ್ದು, ಅದು ಹಲವಾರು ರೋಗ, ಕಾರ್ಡಿಯಾಕ್ ಡಿಸಾರ್ಡರ್ಸ್ ಅಲ್ಲೂ ಬರ್ತದೆ, ಹಲವಾರು ರೋಗಗಳಲ್ಲಿ ಬರ್ತವೆ. ಅಂತ ಕಂಡೀಷನ್ ಅಲ್ಲಿ ತ್ರಿಫಲಾ ಚೂರ್ಣವನ್ನು ಪ್ರಾಥಮಿಕವಾಗಿ ನಾವು ಕೊಡ್ತೇವೆ. ತ್ರಿಫಲಾ ಮೇಹಶೋತಗ್ನಿ ನಾಶಯೇದ್ ವಿಷಮಜ್ವರಂ. ಈ ವಿಷಮಜ್ವರ ಅಂದ್ರೆ ಯಾವಾಗ ಜ್ವರ ಬಿಟ್ಟು ಬಿಟ್ಟು ಬರ್ತದೋ, ಅಂದ್ರೆ ಜ್ವರ ಈಗ ಬಂತು ಒಂದ್ ಸ್ವಲ್ಪ ಸಮಯದ ನಂತರ ಗುಣ ಆಗಿ ಪುನಃ ಬರ್ತಾ ಹೋಗ್ತದೆ, ಪುನಃ ಬಿಡ್ತದೆ, ಪುನಃ ಬರ್ತದೆ, ಇಂತ ಬಿಟ್ಟು ಬಿಟ್ಟು ಬರುವಂತ ಜ್ವರಕ್ಕೆ ವಿಷಮ ಆರಂಭ, ವಿಷಮ ವಿಸರ್ಗ, ವಿಷಮ ಅನಶಂಗವಾನ್ ಅಂತ ನಾವು ಏನ್ ಹೇಳ್ತೇವೆ, ಅಂತ ಬಿಟ್ಟು ಬಿಟ್ಟು ಬರುವ ಜ್ವರಗಳಿಗೆ ಇದು ತ್ರಿಫಲಾ ಚೂರ್ಣವು ಬಹಳ ಪ್ರಸಿದ್ಧವಾಗಿದೆ. ನಾಶೇದ್ ವಿಷಮ ಜ್ವರಂ. ದೀಪನಿ ಶ್ಲೇಷ್ಮ ಪಿತ್ತಗ್ನಿ. ನೋಡಿ, ದೀಪನಿ ಅಂತ ನಮ್ಮಲ್ಲಿ ದೀಪನ ಅಂತ ಹೇಳುವಂತದ್ದು ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಒಂದು ವಿಚಾರ ಇದೆ.
ನಮ್ಮ ಅಭಿಪ್ರಾಯದಲ್ಲಿ ಅಜೀರ್ಣ ಅಂತ ಹೇಳುವಂಥದ್ದು ಬರೇ ನಾವು ತಿಂದಂತ ಆಹಾರ ಜೀರ್ಣ ಆಗದೇ ಇರುವಂತದ್ದಲ್ಲ. ನಾವು ತಿಂದಂತ ಆಹಾರ ಜೀರ್ಣವಾಗಿ ಆ ಜೀರ್ಣವಾಗಿ ರಸದಿಂದ ರಕ್ತದಿಂದ ಮಾಂಸ, ಮಾಂಸದಿಂದ ಮೇದದಿಂದ ಅಸ್ಥಿ, ಮಜ್ಜ, ಶುಕ್ರ ಇದು ಎಲ್ಲವೂ ಸಮ ಪ್ರಮಾಣದಲ್ಲಿ ಸರಿಯಾಗಿ ಆಗ್ತಾ ಹೋದ್ರೆ ಅದು ಸರಿಯಾಗಿ ಜೀರ್ಣ ಆಯ್ತು ಅಂತ ಲೆಕ್ಕ. ನಾವು ತಿಂದಂತ ಆಹಾರ ಇಲ್ಲದ್ರೆ ಅದನ್ನು ನಾವು ಒಳಗೆ ಹೋದಂತ ಆಹಾರ ಜೀರ್ಣ ಆದ್ರೂ ಕೂಡ ರಸದಿಂದ ರಕ್ತ ಸರಿಯಾಗದಿದ್ರೆ ಅದನ್ನ ನಾವು ಅಜೀರ್ಣ ಅಂತವೇ ಕನ್ಸಿಡರ್ ಮಾಡ್ತೇವೆ. ಯಾವಾಗ ತ್ರಿಫಲ ತಗೊಳ್ತಾವೋ ರಸದಿಂದ ಹಿಡಿದು ಶುಕ್ರ ಸಪ್ತ ಧಾತುಗಳು ಕೂಡ ಸರಿಯಾದ ಕ್ರಮದಲ್ಲಿ ಉತ್ಪತ್ತಿ ಆಗ್ತದೆ. ಅದನ್ನು ನಾವು ದೀಪನ ಅಂತ ಕರೀತೇವೆ. ದೀಪನಿ ಮತ್ತೆ ರಸಾಯನ ಅಂತ ಹೇಳಿದ್ರೆ ನಿತ್ಯ ನವೀನವಾದಂತ ಅಂದ್ರೆ ನಮ್ಮ ಓಲ್ಡ್ ಸೆಲ್ಸ್ ಅನ್ನು ನ್ಯೂ ಸೆಲ್ಸಿನ ರೂಪಾಂತರ ಮಾಡುವಂತದ್ದು ಯಾವ್ದು ಹೇಳ್ತೇವೆ ಅದನ್ನು ನಾವು ರಸಾಯನ ಅಂತ ಕರೀತೇವೆ. ದೀಪನಿ, ಶ್ಲೇಷ್ಮ ಪಿತ್ತಗ್ನಿ, ಕುಷ್ಠ ಹಂತ್ರಿ, ರಸಾಯನಿ. ಕುಷ್ಠ ಅಂತ ಹೇಳಿದ್ರೆ ಚರ್ಮ ರೋಗಗಳಲ್ಲಿ ಇದು ಬಹಳಷ್ಟು ಕೆಲಸ ಮಾಡ್ತದೆ. ಇನ್ನು ರಾತ್ರಿ ಮಲಗುವಾಗ ಅಸಮ ಪ್ರಮಾಣದಲ್ಲಿ ಘೃತ ಮತ್ತೆ ಮಧು, ಘೃತ ಅಂತ ಹೇಳಿದ್ರೆ ಆಕಳ ತುಪ್ಪ ಹಾಗೂ ಮಧುವನ್ನು ಮಿಕ್ಸ್ ಮಾಡಿ ಅದನ್ನು ಯಾವಾಗ ತ್ರಿಫಲಾಚೂರ್ಣದೊಟ್ಟಿಗೆ ನಾವು ತಗೊಳ್ತಾವೋ ಅದನ್ನು ನೇತ್ರಾಮಯಾಂಜಯತ್, ನೇತ್ರ ರೋಗಗಳಲ್ಲಿ ಪ್ರಯೋಗ ಮಾಡ್ತವೆ. ಈ ತ್ರಿಫಲಾಚೂರ್ಣವನ್ನು 1 ಕರ್ಷ ಪ್ರಮಾಣ ಅಂತ ಹೇಳಿಕೊಂಡು ನಮ್ಮ ಶಾಸ್ತ್ರ ಹೇಳ್ತದೆ. ಆದ್ರೆ ಇವತ್ತಿನ 1 ಕರ್ಷ ಅಂದ್ರೆ 12 ಗ್ರಾಮ್ಸ್, ನಿಯರ್ಲಿ ಅಬೌಟ್ 2 to 3 ಸ್ಪೂನ್ಸ್. ಆದ್ರೆ ಇವತ್ತಿನ ಕಾಲದಲ್ಲಿ ಅಷ್ಟು ತಗೊಳ್ಲಿಕ್ಕೆ ಆಗುದಿಲ್ಲ. 1 ಸ್ಪೂನ್ ಇಸ್ ಮೋರ್ ದನ್ ಇನಫ್. ಅಂದ್ರೆ ವಿದೌಟ್ ಡಾಕ್ಟರ್ಸ್ ಅಡ್ವೈಸ್ ಮೋರ್ ದನ್ ದಟ್ ಶುಡ್ ನಾಟ್ ಬಿ ಟೇಕನ್. ಯಾವ್ದಾದ್ರು ರೋಗಕ್ಕೆ ತಗೊಳ್ಬೇಕಿದ್ರೆ ಶುರುವಿಗೊಮ್ಮೆ ವೈದ್ಯರ ಸಲಹೆ ಪಡೆದು ಮತ್ತೆ ತಗೊಳ್ಳೋದು ಒಳ್ಳೇದು. ಆದ್ರೆ ನಿತ್ಯ ಪ್ರಯೋಗಕ್ಕೆ 1 ಚಮಚೆ ಅಥವಾ ಅರ್ಧ ಚಮಚೆ ಅಷ್ಟು ತಗೊಂಡ್ರೆ ಸಾಕು. ಮಕ್ಕಳಲ್ಲಿ 1/4 ಚಮಚೆ ತ್ರಿಫಲಾಚೂರ್ಣ, ಅದರಿಂದ ಜಾಸ್ತಿ ತಗೊಳ್ಳಬಾರದು. ಸರ್, ಈ ಒಂದು ಚೂರ್ಣ ಅಂದ್ರೆ ಮೆಮೊರಿ ಪವರಿಗೆ ಏನಾದ್ರೂ ಹೆಲ್ಪ್ ಮಾಡುತ್ತಾ ಅನ್ನುವಂಥದ್ದು? ಮೆಮೊರಿಗೆ ತ್ರಿಫಲಾಚೂರ್ಣದಲ್ಲಿ ಶಾಸ್ತ್ರೀಯವಾಗಿ ಏನು ಕೆಲಸ ಮಾಡುದಿಲ್ಲ. ಆದ್ರೂ ಕೂಡ ನಮಗೆ ಮೆಮರಿಯೇ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಸಾರಸ್ವತಾರಿಷ್ಟ ಅಂತ ನಮ್ಮಲ್ಲಿದೆ. ಅದನ್ನು ಹೆಚ್ಚಾಗಿ ಮಕ್ಕಳಲ್ಲಿ ಸಾರಸ್ವತಾರಿಷ್ಟವನ್ನು ನಾವು ಅಡ್ವೈಸ್ ಮಾಡ್ತೇವೆ. ಮತ್ತೆ ವೇಟ್ ಗೇನ್ ಏನಾದ್ರೂ ಆಗುತ್ತಾ ಇದ್ರಲ್ಲಿ? ಇಲ್ಲ, ವೇಟ್ ಗೇನ್ ಇದ್ರಲ್ಲಿ ಆಗುಲ್ಲ, ವೇಟ್ ಲಾಸ್ ಆಗ್ತದೆ. ಅಂದ್ರೆ ಅಧಿಕ ಎಷ್ಟು ವೇಟ್ ಒಬ್ಬನ ಹೈಟ್ ಇರ್ಬೇಕು ಅದರಿಂದ ಜಾಸ್ತಿ ಇದ್ರೆ ವೇಟ್ ಲಾಸ್ ಬರ್ತದೆ. ಆದ್ರೆ ಸಮವಾಗಿದ್ದವ ಅದರಿಂದ ಕಮ್ಮಿ ಆಗ್ತಾ ಹೋಗುದಿಲ್ಲ. ಅಂದ್ರೆ ಸ್ಟೇಬಲ್ ಆಗಿ ಉಳಿತಾನೆ. ಹಾಗೆ. ಓಕೆ ಸರ್, ಇನ್ನು ಮಕ್ಕಳಲ್ಲಿ ಇದನ್ನ ಹೇಗೆ ಕೊಡಬಹುದು ಅಂತ? ಇದನ್ನು 1/4 ಚಮಚೆಯಿಂದ ಕಾಲಿನಿಂದ ಸಹ ಒಂದು ಸ್ವಲ್ಪ ಕಡಿಮೆ ಅಷ್ಟು ಚಮಚೆ ಅಂದ್ರೆ ನಿಯರ್ಲಿ ಅಬೌಟ್ 2.5 ಗ್ರಾಮ್ಸ್ ವರೆಗೆ ಕೊಡಬಹುದು ಇನ್ ಡಿವೈಡೆಡ್ ಡೋಸಸ್. ಓಕೆ ಸರ್. ಸರ್, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿಂದ ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್? ಕರ್ನಾಟಕ ಆಯುರ್ವೇದ ಅಲ್ಲಿ ಯಾವ ರೀತಿಯಾದಂತ ಒಂದು ಫೆಸಿಲಿಟೀಸ್ ಇದೆ ಈ ಒಂದು ಕುರಿತಾಗಿ ಅಂತ? ಅಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸಿಗಲ್ಲಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಪ್ರತಿ ಒಂದು ಪೇಷಂಟ್ ಅನ್ನು ನಾವು ತೋರಿಸ್ತೇವೆ. ಅಂದ್ರೆ ಅಲ್ಲಿ ಯಾವುದೇ ಒಂದು ಈಗ ಉದಾಹರಣಾರ್ಥವಾಗಿ ಈಗ ನಾವು ಹೇಳಿದ್ದೇವೆ ನೇತ್ರ ರೋಗ ಅಂತ ಹೇಳಿ. ನೇತ್ರ ರೋಗದಲ್ಲಿ ಇದನ್ನು ಹೇಗೆ ಕೊಡಬಹುದು ಇದನ್ನು ನಿಜವಾಗಿಯೂ ನಾವು ಅಲ್ಲಿ ತೋರಿಸಿಕೊಡ್ತೇವೆ. ಅಥವಾ ಯಾವುದೇ ಒಂದು ರೋಗದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಾವು ಅಲ್ಲಿ ಅವರಿಗೆ ಮಕ್ಕಳಿಗೆ ಕೊಡ್ತಾ ಇರ್ತೇವೆ. ಮತ್ತೆ ಅಲ್ಲಿ ಫುಲ್ ಫ್ಲೆಜ್ ಹಾಸ್ಪಿಟಲ್ ಇದೆ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳುವಂತ ಒಂದು ವಿಶೇಷವಾದಂತಹ ಚಿಕಿತ್ಸಾ ವಿಧಾನ ಇದೆ. ಪಂಚಕರ್ಮ ಅಂತ ಹೇಳಿದ್ರೆ ಎಮಿಸಿಸ್, ಪರ್ಗೇಷನ್ ಅಂತ ಒಂದು ವಿಶೇಷವಾದಂತ ಎಲ್ಲಿ ನಾವು ದೋಷವನ್ನು ಹೊರಗೆ ತೆಗೆದು ಬಾಡಿಯನ್ನು ಡಿಟಾಕ್ಸಿಫೈ ಮಾಡ್ತವೆ ಅಂತ ಹೇಳ್ತವೆ. ಅಂತ ಒಂದು ವಿಶೇಷವಾದಂತ ಪ್ಯಾಕೇಜ್ ನಾವಲ್ಲಿ ಪೇಷಂಟ್ಸ್ಗೆ ಕನ್ಸೆಷನ್ ರೇಟ್ಸ್ ಅಲ್ಲಿ ನೀಡ್ತಾ ಇರ್ತಾರೆ. ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತ್ರಿಫಲಾಚೂರ್ಣದ ಬಗೆಗಿನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಟ್ರಿ. ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಇದನ್ನ ನಾವು ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನ ಹೇಳ್ಕೊಟ್ರಿ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನೋಡಿದ್ರಲ್ವಾ ವೀಕ್ಷಕರೇ, ತ್ರಿಫಲಾಚೂರ್ಣ ಅನ್ನುವಂತಹ ಚೂರ್ಣವನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬಹುದು, ಯಾವ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಇದನ್ನ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.